ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಪಲ್ಸ್. ಕೇಂದ್ರ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಎಲ್ಲ ಸ್ನೇಹಿತರಿಗೆ ಒಂದು ಬೃಹತ್ ಸಿಹಿ ಸುದ್ದಿ. ಇಂಡಿಯಾ ಪೋಸ್ಟ್ ಅಥವಾ ಅಂಚೆ ಇಲಾಖೆಯಿಂದ 2026ನೇ ಸಾಲಿನ ಮೊದಲ GDS ಗ್ರಾಮೀಣ ಡಾಕ್ ಸೇವಕ್ ನೇಮಕಾತಿಯ ಅಧಿಸೂಚನೆ ಹೊರಬಿದ್ದಿದೆ. ಯಾವುದೇ ಪರೀಕ್ಷೆ ಇಲ್ಲದೆ ಕೇವಲ ನಿಮ್ಮ 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಆಯ್ಕೆ ನಡೆಯಲಿದ್ದು, ಸುಮಾರು 28,000ಕ್ಕೂ ಹೆಚ್ಚು ಹುದ್ದೆಗಳಿರಬಹುದು ಎಂದು ನಿರೀಕ್ಷಿಸಲಾಗಿದೆ. ಇದರ ಸಂಪೂರ್ಣ ಮಾಹಿತಿ, ಅರ್ಹತೆ ಮತ್ತು ಈ ಬಾರಿ ಆಗಿರುವ ಪ್ರಮುಖ ಬದಲಾವಣೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಹುದ್ದೆಗಳ ವಿವರಗಳನ್ನು ನೋಡೋಣ. ಇದರಲ್ಲಿ 3 ರೀತಿಯ ಹುದ್ದೆಗಳಿವೆ. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್. ಇದಕ್ಕೆ ಸಿಗುವ ಸಂಬಳವನ್ನು TRCA ಅಂತ ಕರೀತಾರೆ. BPM ಹುದ್ದೆಗೆ ಆರಂಭಿಕವಾಗಿ 12,000ದಿಂದ 29,000ದವರೆಗೆ ಸ್ಲ್ಯಾಬ್ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ 10,000ದಿಂದ 24,470ರವರೆಗೆ ವೇತನ ಶ್ರೇಣಿ ಇರುತ್ತೆ. ಇದು ಬೇಸಿಕ್ ಮಾತ್ರ. ಇದರ ಜೊತೆಗೆ ತುಟ್ಟಿ ಭತ್ಯೆ ಕೂಡ ಸೇರಿ ಸಂಬಳ ಇನ್ನೂ ಹೆಚ್ಚಾಗುತ್ತೆ. ಇನ್ನು ಇದಕ್ಕೆ ಇರುವ ಅರ್ಹತೆಗಳೇನು ಅಂತ ನೋಡೋದಾದರೆ, ವಯಸ್ಸಿನ ಮಿತಿ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 40 ವರ್ಷ ಮೀರಿರಬಾರದು. ಸರ್ಕಾರದ ನಿಯಮದ ಪ್ರಕಾರ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ವಿದ್ಯಾರ್ಹತೆ ಬಂದು ನೀವು SSLC ಅಥವಾ 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಮುಖ್ಯವಾಗಿ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ತೇರ್ಗಡೆಯಾಗಿರುವುದು ಕಡ್ಡಾಯ. ಹಾಗೆ ನೀವು ಯಾವ ರಾಜ್ಯಕ್ಕೆ ಅರ್ಜಿ ಹಾಕ್ತೀರೋ ಆ ರಾಜ್ಯದ ಸ್ಥಳೀಯ ಭಾಷೆ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಅಪ್ಲೈ ಮಾಡೋರಿಗೆ ಕನ್ನಡ ಕಡ್ಡಾಯವಾಗಿ ಗೊತ್ತಿರಬೇಕು. ಕೇವಲ ಮಾರ್ಕ್ಸ್ ಇದ್ದರೆ ಸಾಲದು. ನಿಮಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತು ಸೈಕ್ಲಿಂಗ್ ಅಂದರೆ ಸೈಕಲ್ ಓಡಿಸಲು ಬರಬೇಕು. ಸ್ಕೂಟರ್ ಅಥವಾ ಬೈಕ್ ಓಡಿಸಲು ಬಂದರೂ ಕೂಡ ನಡೆಯುತ್ತೆ. ಇನ್ನೊಂದು ಪ್ರಮುಖ ಕಂಡೀಷನ್ ಅಂದರೆ GDS ಹುದ್ದೆ ಪೂರ್ಣಾವಧಿ ಉದ್ಯೋಗ ಅಲ್ಲದೇ ಇರೋದ್ರಿಂದ ನಿಮಗೆ ಜೀವನ ನಿರ್ವಹಣೆಗೆ ಬೇರೆ ಆದಾಯದ ಮೂಲ ಇರಬೇಕು ಅನ್ನೋದು ಇಲಾಖೆಯ ನಿಯಮ. ಆಯ್ಕೆ ವಿಧಾನ ಇಲ್ಲಿ ತುಂಬಾ ಸರಳ. ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಇಂಟರ್ವ್ಯೂ ಇರೋದಿಲ್ಲ. ನಿಮ್ಮ 10ನೇ ತರಗತಿಯಲ್ಲಿ ನೀವು ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಆಟೋಮ್ಯಾಟಿಕ್ ಆಗಿ ಮೆರಿಟ್ ಲಿಸ್ಟ್ ರೆಡಿಯಾಗುತ್ತೆ. ಒಂದು ವೇಳೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸ್ ಅಥವಾ CGPA ಇದ್ದರೆ ಇದನ್ನು 9.5 ಇಂದ ಗುಣಿಸಿ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಈ ಬಾರಿಯ ನೋಟಿಫಿಕೇಷನಲ್ಲಿ ಗಮನಿಸಬಹುದಾದ ಕೆಲವು ಬದಲಾವಣೆಗಳು ಮತ್ತು ಎಚ್ಚರಿಕೆಗಳು ಇಲ್ಲಿವೆ. ಫೋಟೋ ಮತ್ತು ಸಹಿ. ಈ ಬಾರಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ. ನೋಟಿಫಿಕೇಷನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಫೋಟೋ 4:5 ರೇಷಿಯೋ ಮತ್ತು ಸಹಿ 5:2 ರೇಷಿಯೋದಲ್ಲಿ ಇರಲೇಬೇಕು. ಇಲ್ಲದಿದ್ದರೆ ಅರ್ಜಿ ರಿಜೆಕ್ಟ್ ಆಗುತ್ತೆ. ಡಿಜಿಲಾಕರ್ ವೆರಿಫಿಕೇಷನ್. ನಿಮ್ಮ ಅಂಕಪಟ್ಟಿಗಳನ್ನು ಡಿಜಿಲಾಕರ್ ಅಥವಾ API ಸೇತು ಮೂಲಕ ನೇರವಾಗಿ ವೆಬ್ಸೈಟ್ನಿಂದ ವೆರಿಫೈ ಮಾಡಲಾಗುತ್ತೆ. ಒಂದೇ ರಿಜಿಸ್ಟ್ರೇಷನ್. ಒಬ್ಬ ಅಭ್ಯರ್ಥಿ ಕೇವಲ 1 ಬಾರಿ ರಿಜಿಸ್ಟರ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಬಾರಿ ರಿಜಿಸ್ಟರ್ ಮಾಡಿದರೆ ನಿಮ್ಮ ಎಲ್ಲ ಅರ್ಜಿಗಳು ರದ್ದುಗೊಳ್ಳುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಲಿಂಕ್ ಮೇಲೆ indiapost.government.in ವೆಬ್ಸೈಟ್ಗೆ ಭೇಟಿ ನೀಡಿ. ಅರ್ಜಿ ಶುಲ್ಕ ಕೇವಲ ₹100. ಜನರಲ್ ಮತ್ತು OBC ಹುಡುಗರಿಗೆ ಅಂದರೆ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು SC/ST ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕೊನೆಯದಾಗಿ ಮುಖ್ಯವಾಗಿ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಿ. ರಿಜಿಸ್ಟ್ರೇಷನ್ ಜನವರಿ 31, 2026ರಿಂದ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 14, 2026. ಕೇವಲ 15 ದಿನಗಳ ಕಾಲಾವಕಾಶ ಮಾತ್ರ ನೀಡಲಾಗಿದೆ. ಅರ್ಜಿಯಲ್ಲಿ ಏನಾಗಿದ್ರೂ ತಪ್ಪಾಗಿದ್ದರೆ ತಿದ್ದುಪಡಿ ಮಾಡಲು ಫೆಬ್ರವರಿ 18 ಮತ್ತು 19ರಂದು ಕಾಲಾವಕಾಶ ನೀಡಲಾಗುತ್ತೆ. ಫ್ರೆಂಡ್ಸ್, ಇದೊಂದು ಉತ್ತಮ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ಮೂಲಕವೇ ಯಾವುದೇ ತಪ್ಪುಗಳಿಲ್ಲದಂತೆ ಸ್ಟೆಪ್ ಬೈ ಸ್ಟೆಪ್ ಅರ್ಜಿ ಸಲ್ಲಿಸೋದನ್ನು ತೋರಿಸ್ಕೊಡ್ತೀನಿ. ಆ ವಿಡಿಯೋವನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.